ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ದಿವಸ ನಾನು 7ನೇ ವರ್ಗದ ಸಮಾಜ ವಿಜ್ಞಾನದಲ್ಲಿ ವಿಜಯನಗರ ಎಂಪೈರ್, ವಿಜಯನಗರ ಸಾಮ್ರಾಜ್ಯದ ಪಾಠದಲ್ಲಿ ಕೃಷ್ಣದೇವರಾಯನ ಬಗ್ಗೆ ಒಂದು ಟಾಪಿಕನ್ನು ನಾನು ಮಾಡಲಿಕ್ಕೆ ಬಂದಿದ್ದೇನೆ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಟೆಲ್ ಅಬೌಟ್ ದಿ ಕೃಷ್ಣದೇವರಾಯ ಇನ್ ದ ಫಸ್ಟ್ ಲೆಸನ್ ವಿಜಯನಗರ ಎಂಪೈರ್. Lesson 1, Vijayanagara Empire. Vijayanagara Empire. Just I am going to tell about the topic Krishnadevaraya. Krishnadevaraya. As you know, Krishnadevaraya was the greatest king and he was the very famous king in the Vijayanagara kings. At the beginning time, he faced so many difficulties. When he came into the rule, he faced many revolts. ಅಂದರೆ ಪ್ರಾರಂಭಕ್ಕೆ ಆಳ್ವಿಕೆಯಲ್ಲಿ ಬಂದಾಗ ಅನೇಕ ದಂಗೆಗಳನ್ನು ಎದುರಿಸಬೇಕಾಯಿತು. ಕೃಷ್ಣದೇವರಾಯ ವಿಜಯನಗರದ ಒಂದು ಸಾಮ್ರಾಜ್ಯನ ಆಳಿದಂಥ ಅರಸರಲ್ಲಿ ಅತ್ಯಂತ ಪ್ರಖ್ಯಾತನಾದ ಅರಸು ಮತ್ತು ಅತ್ಯಂತ ಏನಪ್ಪ ಪ್ರಸಿದ್ಧನಾದ ಅರಸು ಅಂದರೆ ಕೃಷ್ಣದೇವರಾಯ. ಇವನ ಆಡಳಿತ ನೋಡಿದಂಥ ರಾಬರ್ಟ್ ಸೀವೆಲ್ ಅಂತಕ್ಕಂಥ ಒಬ್ಬ ವಿದೇಶಿಗ ಏನು ಹೇಳ್ತಾರೆ ಅಂದರೆ, ಕೃಷ್ಣದೇವರಾಯ ವಾಸ್ ಅನ್ಕಾಮನ್ಲಿ ಎ ಬ್ರೇವ್ ಮ್ಯಾನ್. ಹಿ ವಾಸ್ ಅನ್ಕಾಮನ್ಲಿ ಬ್ರೇವ್ ಕಿಂಗ್, ಇಂಟೆಲಿಜೆಂಟ್ ಸೋಲ್ಜರ್ ಆ್ಯಂಡ್ ಡಿಪ್ಲೊಮೆಟಿಕ್ ಎಕ್ಸ್ಪರ್ಟ್. ಅಂದರೆ ಕೃಷ್ಣದೇವರಾಯನ ಒಬ್ಬ ಅಸಾಮಾನ್ಯವಾದಂಥ ಒಬ್ಬ ರಾಜ ಮತ್ತು ಒಬ್ಬ ಬುದ್ಧಿವಂತನಾದ ಒಬ್ಬ ಯೋಧ ಮತ್ತು ನಿಪುಣನಾದಂಥ ಒಬ್ಬ ರಾಜನೀತಿಜ್ಞ ಅಂತಕ್ಕಂಥ ಮಾತನ್ನು ಈ ರಾಬರ್ಟ್ ಸೀವೆಲ್ ಅಂತಕ್ಕಂಥವ ಈ ಮಾತನ್ನು ಹೇಳ್ತಾನೆ. ಮುಖ್ಯವಾಗಿ ಇವನ ಆಳ್ವಿಕೆ ಕಾಲಪ್ಪ ಅಂತಂದರೆ 1509 ರಿಂದ 1529. His period is from 1509 to 1529 Krishna. He ruled the Vijayanagara Empire with very gloriously. He seized Sivanasamudra fort by Ummattur chief Gangaraja in 1510. ಅಂದರೆ ಅವನು ಶಿವನಸಮುದ್ರ ಕೋಟೆಯನ್ನು ಉಮ್ಮತ್ತೂರಿನ ಒಂದು ಸೇನಾಧಿಪತಿಯಿಂದ ವಶಪಡಿಸ್ಕೊತಾನೆ ಗಂಗರಾಜನಿಂದ 1510ರಲ್ಲಿ. In 1510 he captured Ummattur. Yes, in 1510 he captured the Ummattur, and then later he won Raichur fort and he supported the Portuguese to capture Goa from Bijapur. ಅದನಂತರ ರಾಯಚೂರು ಕೋಟೆಯನ್ನು ವಶಪಡಿಸಿಕೊಂಡ ಮತ್ತು ಗೋವೆಯನ್ನು ಬಿಜಾಪುರ ಸುಲ್ತಾನಿಂದ ಗೋವಾವನ್ನು ವಶಪಡಿಸಿಕೊಳ್ಳಲಿಕ್ಕೆ ಅವನು ಪೋರ್ಚುಗೀಸರಿಗೆ ಏನಪ್ಪ ಬೆಂಬಲಿಸ್ತಾನೆ. ಇನ್ 1513 ಕ್ರಿಸ್ಟರ he won Udayagiri fort. In 1513 he won ಉದಯಗಿರಿ ಫೋರ್ಟ್. ಅಂದರೆ 1513ರಲ್ಲಿ ಅವನು ಉದಯಗಿರಿ ಕೋಟೆಯನ್ನು ವಶಪಡಿಸಿಕೊಳ್ತಾನೆ. he won Udayagiri fort. Then in 1518 he captured Cuttack, the capital of Gajapati Prataparudra, a Kalinga king, by defeating the Gajapati Prataparudra and married his daughter Jaganmohini. ಅಂದರೆ 1518ರಲ್ಲಿ ಅವನು ಕಟಕನ್ನು ವಶಪಡಿಸಿಕೊಂಡು ಗಜಪತಿ ಪ್ರತಾಪರುದ್ರನ್ನು ಸೋಲಿಸಿ ಅವನ ಒಂದು ಮಗಳಾದಂಥ ಜಗನ್ಮೋಹಿನಿಯನ್ನು ಕೃಷ್ಣದೇವರಾಯ ಮದುವೆ ಆತನ ಅಂತಕ್ಕಂಥ ಸಂಗತಿಯಲ್ಲಿ ಬರ್ತದೆ. 1518ರಲ್ಲಿ he captured Cuttack. In 1518 he captured the Cuttack and he defeating the Gajapati Prataparudra, and he defeating him and he married his daughter Jaganmohini. Krishnadevaraya Krishnadevaraya
married daughter of Prataparudra, Jagan Mohini. After defeating the king of the Katak, Gajapati Prataparudra, and after the Krishnadevaraya married daughter of Prataparudra, Jagan Mohini, and in 1522 Krisera he recaptured the Raichur from the king Adil Shah, king of Adil Shah. In 1522 he captured the Raichur fort. He captured Raichur fort. ಅಂದರೆ 1522ರಲ್ಲಿ ಅವನು ಪುನಃ ರಾಯಚೂರು ಕೋಟೆಯನ್ನು ವಶಪಡಿಸಿಕೊಂಡನು. ಲೇಟರ್ ಹಿ ಕ್ಯಾಪ್ಚರ್ಡ್ ಕಲಬುರ್ಗಿ ಬೀದರ್ ಫೋರ್ಟ್ಸ್. ತದನಂತರ ಅವನೇನಪ್ಪ ಅಂತಂದರೆ ಕಲಬುರ್ಗಿ ಮತ್ತು ಬೀದರ್ ಕೋಟೆಗಳನ್ನು ಸಹಿತ ವಶಪಡಿಸಿಕೊಳ್ತಾನೆ. ಹಿ ಗಾಟ್ ರಿಲೀಸ್ ದ ಸನ್ ಆಫ್ ಕಿಂಗ್ ಹೂ ವಾಸ್ ಇಂಪ್ರಿಸನ್ಡ್ ಬೈ ಬರ್ಮನಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ರಿಸ್ಟೋರ್ಡ್ ಹಿಮ್ ಇನ್ ಪವರ್ ಇನ್ ಬೀದರ್. ಅಂದರೆ ಅಲ್ಲಿ ಏನಪ್ಪ ಅಂತಂದರೆ ಬಂಧಿತನಾದಂಥ ಬಹುಮನಿ ಸುಲ್ತಾನರಂಥ ಪ್ರಧಾನಮಂತ್ರಿಯಿಂದ ಬಂಧಿತನಾದಂಥವನನ್ನು ಅಲ್ಲಿ ಅವನು ಬಿಡಿಸಿ ಪುನಃ ಅವನನ್ನು ಏನಪ್ಪ ಬೀದರ್ ಕೋಟೆಗೆ ಅವನೇನಪ್ಪ ಅಂತಂದ್ರೆ ಆಳ್ವಿಕೆಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಹಿ ಗಾಟ್ ದ ಟೈಟಲ್ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಫ್ರಮ್ ದಿಸ್ ಇನ್ಸಿಡೆಂಟ್ ಹಿ ಗಾಟ್ ದ ಟೈಟಲ್ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತಕ್ಕಂಥ ಬಿರುದು ಈ ಕೃಷ್ಣದೇವರಾಯನಿಗೆ ಈ ಘಟನೆ ದೊರಕಿತು. ಅಂದರೆ ಅಲ್ಲಿ ಬೀದರ್ ಕೋಟೆಯಲ್ಲಿ ಇರ್ತಕ್ಕಂಥ ಒಂದು ಬಹುಮನಿ ಸುಲ್ತಾನರಿಂದ ಬಂಧಿತನಾದಂಥ ಒಬ್ಬ ಅರಸನನ್ನು ಏನಪ್ಪ ಬಿಡುಗಡೆ ಮಾಡಿ ಪುನಃ ಅವನನ್ನು ಏನಪ್ಪ ಅಂತಂದರೆ ಅಧಿಕಾರಕ್ಕೆ ತರಲಿಕ್ಕೆ ಸಹಾಯ ಮಾಡಿದಂಥ ಒಂದು ಕೃಷ್ಣದೇವರಾಯನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತಕ್ಕಂಥ ಒಂದು ಬಿರುದು ಈ ಘಟನೆಯಿಂದ ದೊರಕಿತು. ನೆಕ್ಸ್ಟ್, ವಿಜಯನಗರ ಕಿಂಗ್ಡಮ್ ವಾಸ್ ಎಕ್ಸ್ಪಾಂಡೆಡ್ ಇನ್ ಆಲ್ 4 ಡೈರೆಕ್ಷನ್ಸ್ ಅಟ್ ದ ಟೈಮ್ ಆಫ್ ಹಿಸ್ ಡೆತ್. ಬಹುತೇಕ ಅವನ ಮರಣದ ಒಂದು ಕಾಲಕ್ಕೆ ಅವನು ತನ್ನ ವಿಜಯನಗರ ಸಾಮ್ರಾಜ್ಯನು ಎಲ್ಲ 4 ದಿಕ್ಕುಗಳಲ್ಲಿ ಏನಪ್ಪ ಅಂತಂದರೆ ಅವನ ಸಾಮ್ರಾಜ್ಯವನ್ನು ವಿಸ್ತರಿಸಿತ್ತು ಅಂತ ಹೇಳ್ತಾನೆ. ಇನ್ 1529 ಕ್ರಿಸ್ಟರ ಡೊಮಿಂಗೋ ಪಾಯಾಸ್ ಹೂ ವಿಸಿಟೆಡ್ ದ ಹೀಸ್ ಕಿಂಗ್ಡಮ್ ಸ್ಟೇಟೆಡ್ ಕೃಷ್ಣದೇವರಾಯ ವಾಸ್ ಎ ಸಾಫ್ಟ್ ಪರ್ಸನ್ ವಿತ್ ಎ ಸ್ಟ್ರಾಂಗ್ ಬಾಡಿ. ಇನ್ 1529 1529ರಲ್ಲಿ ವಿದೇಶಿ ಯಾತ್ರೆಯಾದಂಥ ಡೊಮಿಂಗೋ ಪಾಯಾಸ್ ಅಂತಕ್ಕಂಥವ ಏನು ಅವನ ರಾಜ್ಯವನ್ನು ಸಂದರ್ಶಿಸಿ ಒಂದು ಮಾತನ್ನು ಹೇಳ್ತಾನೆ. ಅವ ಏನು ಹೇಳ್ತಾನಂದರೆ, ಕೃಷ್ಣದೇವರಾಯನೊಬ್ಬ ಮೃದು ಸ್ವಭಾವದ ವ್ಯಕ್ತಿ ಮತ್ತು ಒಬ್ಬ ಸದೃಢವಾದಂಥ ಗಟ್ಟಿ ದೇಹದಲ್ಲಿ ಮೃದು ಸ್ವಭಾವದ ವ್ಯಕ್ತಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ. ಅಂದರೆ ಕೃಷ್ಣದೇವರಾಯ ವಾಸ್ ಎ ಸಾಫ್ಟ್ ಪರ್ಸನ್ ವಿತ್ ಎ ಸ್ಟ್ರಾಂಗ್ ಬಾಡಿ. ಅಂದರೆ ಗಟ್ಟಿಯಾದ ದೇಹದಲ್ಲಿರ್ತಕ್ಕಂಥ ಒಬ್ಬ ಮೃದುವಾದ ವ್ಯಕ್ತಿ ಅಂತಕ್ಕಂಥ ಮಾತನ್ನು ಡೊಮಿಂಗೋ ಪಾಯಸ್ ಅಂತಕ್ಕಂಥವ ಈ ಒಂದು ಉದ್ಗಾರವನ್ನು ತೆಗೆದಿದ್ದಾನೆ. ದೆನ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ which has happened in the Vijayanagara Empire, I would like to tell you now, that is the Rakkastangadi battle. Rakkastangadi battle. Rakkastangadi battle, this has happened 23rd of January in 1565. This is one of the important incident in the history of the Vijayanagara Empire. On the day of 23rd of January in the 1565, this battle was happened between the Vijayanagara king and the Bahmani Sultanates. After Krishnadevaraya, after the empire of Krishnadevaraya, Achyutaraya came into the rule in 1532-1542. In 1530, Achyutaraya. After the death of the Krishnadevaraya, the Achyutaraya came into the rule in 1530 to 1542. And after the Achyutaraya, Sadashivaraya came into the existence. Then after
ಅಚ್ಯುತರಾಯ ಸದಾಶಿವರಾಯ. Yes, the Sadashivaraya, he came into rule from 1543 to 1565. But the Sadashivaraya was the minor to rule the kingdom. He was unable to rule the kingdom. That's why the son of the Krishnadevaraya, the Ramaraya, came into the rule, and he took the responsibility of the administration of the Vijayanagara Empire. When the Sadashivaraya was unable to rule the kingdom, when he was minor, the son-in-law of the Krishnadevaraya, the Ramaraya, took the whole responsibility of the administration of the Vijayanagara Empire. ಅಂದರೆ ಯಾವಾಗ ಸದಾಶಿವರಾಯನು ಒಂದು ವಿಜಯನಗರ ಸಾಮ್ರಾಜ್ಯ ಆಳಲಿಕ್ಕೆ ಅಸಮರ್ಥನಾದಾಗ, ಅವನು ಮೈನರ್ ಇದ್ದಾಗ, ಆ ಸಾಮ್ರಾಜ್ಯನ ಆಳ್ತಕ್ಕಂಥ ಹೊಣೆಗಾರಿಕೆಯನ್ನು ಕೃಷ್ಣದೇವರಾಯನ ಅಳಿಯನಾದಂಥ ರಾಮರಾಯನು ಆ ಒಂದು ಸಂಪೂರ್ಣವಾದಂಥ ಆಡಳಿತ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾನೆ. ಮೀನ್ವೈಲ್ ಡೆಕ್ಕನ್ ಸುಲ್ತಾನೇಟ್ಸ್ ವೇರ್ ಅಟ್ಯಾಕಿಂಗ್ ವಿಜಯನಗರ ಆಫನ್. ಅಂದರೆ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಮೇಲೆ ಮೇಲಿಂದ ಮೇಲೆ ಈ ದಕ್ಷಿಣದ ಸುಲ್ತಾನರು ಅಂದರೆ ಡೆಕ್ಕನ್ ಸುಲ್ತಾನರು ದಾಳಿಯನ್ನು ಮಾಡ್ತಾ ಇರ್ತಾರೆ. ಟು ಅವೆಂಜ್ ರಾಮರಾಯ ಕ್ಯಾಪ್ಚರ್ಡ್ ವಿಜಯನಗರ, ವಿಜಯಪುರ ಆ್ಯಂಡ್ ಗೋಲ್ಕೊಂಡ. ಈ ಒಂದು ಪ್ರತಿಕಾರವನ್ನು ತೀರಿಸಿಕೊಳ್ಳಕ್ಕೆ ರಾಮರಾಯ ಏನು ಮಾಡ್ತಾನೆ, ವಿಜಯಪುರ ಮತ್ತು ಗೋಲ್ಕೊಂಡವನ್ನು ಒಂದು ಬಹುಮನಿ ಸುಲ್ತಾನರಲ್ಲಿ ಒಡೆದಂಥ 5 ಶಾಹಿ ರಾಜ್ಯಗಳಲ್ಲಿ ಬಿಜಾಪುರ ಮತ್ತು ಗೋಲ್ಕೊಂಡವನ್ನು ಈ ಒಂದು ರಾಮರಾಯನ ವಶಪಡಿಸಿಕೊಳ್ತಾನೆ. ಆ್ಯಂಡ್ ದಿಸ್ ಕಾಸ್ ದ ವಾರ್. ಬಹುತೇಕ ಪ್ರಮುಖವಾದ ಈ ಘಟನೆಯೇ ಯಾವಾಗ ರಾಮರಾಯ ಏನಪ್ಪ ಅಂತಂದ್ರೆ ವಿಜಯಪುರ ಮತ್ತು ಗೋಲ್ಕೊಂಡ ಒಂದು ಕೋಟೆಗಳನ್ನು ವಶಪಡಿಸಿಕೊಂಡಾಗ ಪ್ರಮುಖವಾದಂಥ ಈ ಘಟನೆ ಏನಪ್ಪ ಅಂತ ಮುಂದಿನ ಒಂದು ರಕ್ಕಸ್ತಂಗಡಿ ಕದನಕ್ಕೆ ಕಾರಣವಾಯಿತು. ದಿಸ್ ಇಸ್ ದ ಮೇನ್ ಕಾಸ್ ಫಾರ್ ದಿ ವಾರ್. ಆಲ್ ಸುಲ್ತಾನೇಟ್ಸ್ ಯುನೈಟೆಡ್ ದೆಮ್ಸೆಲ್ಸ್ ವಿತ್ ಜೆಲಸ್ಲಿ ಆ್ಯಂಡ್ ಹೇಟ್ರೆಡ್ ಆನ್ ದ ಗ್ರೋತ್ ಆ್ಯಂಡ್ ರಿಚ್ನೆಸ್ ಆಫ್ ವಿಜಯನಗರ ಕಿಂಗ್ಡಮ್. ಬಹುತೇಕ ಎಲ್ಲ ಸುಲ್ತಾನರು ಅಂದರೆ 5 ಶಾಹಿ ರಾಜ್ಯಗಳ ಸುಲ್ತಾನರು ತಮ್ಮಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಮರೆತು ಈ ವಿಜಯನಗರದ ಒಂದು ರಾಮರಾಯನ ಮೇಲೆ ಪ್ರತಿಕಾರವನ್ನು ತೀರಿಸಿಕೊಳ್ಳಲಿಕ್ಕೆ ಮತ್ತು ವಿಜಯನಗರ ಒಂದು ಸಮೃದ್ಧವಾದ ರಾಜ್ಯವನ್ನು ನೋಡಿ ಸ್ವಲ್ಪ ಅಸೂಯೆಯಿಂದ ಅವನನ್ನು ಸೋಲಿಸಬೇಕಂತ ಪಣ ತೊಟ್ಟು ತಮ್ಮಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಮರೆತು ಅವರು ಒಂದಾಗಿ ಈ ವಿಜಯನಗರ ಸಾಮ್ರಾಜ್ಯ ಮೇಲೆ ಯುದ್ಧಕ್ಕೆ ಬಂದರು. They had political differences between them, but to defeat Vijayanagara, they united. Even though they have many diversities, it means they have many differences between them, but to defeat the Vijayanagara king, they have united. ಅಂದರೆ ಅವರಲ್ಲಿ ಅನೇಕವಾದಂಥ ಭಿನ್ನಾಭಿಪ್ರಾಯಗಳು, ಅನೇಕವಾದ ವೈರುಧ್ಯಗಳು ಇದ್ದರೂ ಸಹಿತ ಈ ವಿಜಯನಗರ ಒಂದು ಸಂಪದ್ಭರಿತ ರಾಜ್ಯವನ್ನು ಬೆಳೆಯೋದನ್ನು ನೋಡಿ ಅಸೂಯೆಪಟ್ಟು ಹೇಗಾದ್ರೂ ಮಾಡಿ ಏನಪ್ಪ ಅಂತ ರಾಮರಾಯನ ಸೋಲಿಸಬೇಕಂತ ಅವರೆಲ್ಲ ಒಂದಾಗಿ ಏನಪ್ಪ ಅಂತಂದ್ರೆ 23rd of January in 1565, 23 ಜನವರಿ 1565ರಲ್ಲಿ ಒಂದು ಸುಲ್ತಾನರ ಒಂದು ಒಕ್ಕೂಟ ಸೈನ್ಯವೇನಪ್ಪ ಅಂತಂದ್ರೆ ಒಂದು ರಕ್ಕಸ್ತಂಗಡಿ, ಕೃಷ್ಣಾ ನದಿ ದಂಡೆ ಮೇಲೆ ಇರ್ತಕ್ಕಂಥ ರಕ್ಕಸ್ತಂಗಡಿ ಎಂಬ ಪ್ರದೇಶದಲ್ಲಿ ಅವರೇನಪ್ಪ ರಾಮರಾಯನ ಮೇಲೆ ದಾಳಿ ಮಾಡಲಿಕ್ಕೆ ಬಂದರು. The Rakastangdi war began between the united army of sultans and the army of Vijayanagara on the banks of Krishna river. ಅಂದರೆ ಕೃಷ್ಣಾ ನದಿ ದಂಡೆ ಮೇಲೆ ಇರ್ತಕ್ಕಂಥ ರಕ್ಕಸ್ತಂಗಡಿ ಎಂಬ ಪ್ರದೇಶದಲ್ಲಿ ಆನ್ ದ 23rd of January in 1565 there was a huge battle, there was a great battle between the Bahmani sultanates and the last king of the Vijayanagara empire, Ramaraya. But unfortunately Ramaraya died in the war. Sultanates looted Vijayanagara. ಬಹುತೇಕ ದುರ್ದೈವದಿಂದ ಅಪ್ರತಿಮವಾಗಿ ಹೋರಾಟ ಮಾಡಿದ್ರು ಸಹಿತ ಏನಪ್ಪ ರಾಮರಾಯ ಈ ಯುದ್ಧದಲ್ಲಿ ಸೋತನು ಮತ್ತು ರಾಮರಾಯನು ಕೊಲ್ಲಲ್ಪಟ್ಟ. ಯಾವಾಗ ರಾಮರಾಯನ ಒಂದು ಸತ್ತಂತ ಸುದ್ದಿಯನ್ನು ತಿಳಿದಂಥ ವಿಜಯನಗರದ ಸೈನಿಕರು ಅವರು ಏನಪ್ಪ ಅಂತಂದ್ರೆ ಓಡಿ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರ ಮನಸ್ಥೈರ್ಯ ಕುಸಿದು ಹೋಯಿತು, ಅವರೆಲ್ಲ ಓಡಿ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ್ಯಂಡ್ ತಿರುಮಲ ಆ್ಯಂಡ್ ದ ವೆಂಕಟ ದ ಸನ್ಸ್ ಆಫ್ ರಾಮರಾಯ ಹೂ ಎಸ್ಕೇಪ್ಡ್ ಫ್ರಮ್ ವಾರ್ ರ್ಯಾನ್ ಅವೇ ಟು ಪೆನುಕೊಂಡ. ಅಂದರೆ ನೈತಿಕ ಸ್ಥೈರ್ಯವನ್ನು ರಾಜನ ತೀರಿಕೊಂಡಾಗ ಮನಸ್ಥೈರ್ಯವನ್ನು ಕಳೆದುಕೊಂಡ ಸೈನಿಕರು ದಿಕ್ಕಾಪಲಾಗಿ ಓಡಿ ಹೋಗುವ ಮುಂದೆ ಅವರ ಮಕ್ಕಳಾದಂಥ ರಾಮರಾಯನ ಮಕ್ಕಳಾದಂಥ ತಿರುಮಲ ಮತ್ತು ವೆಂಕಟ ಅಂತಕ್ಕಂಥವರು ಅವರು ಸಹಿತ ಏನಪ್ಪ ಅಂತಂದ್ರೆ ಪಾರಾಗಿ ಇಂಥ ಒಂದು ಆಪತ್ತಿನ ಸ್ಥಿತಿಯಲ್ಲಿ ಪಾರಾಗಿ ಅಪಾರ ಒಂದು ಸಂಪತ್ತನ್ನು ತೆಗೆದುಕೊಂಡು ಆಂಧ್ರ ಪ್ರದೇಶದ ಪೆನುಕೊಂಡ ಎಂಬ ನಗರಕ್ಕೆ ಓಡಿ ಹೋಗ್ತಾರೆ. ಎಸ್, Tirumala and Venkata, the sons of Ramaraya, who escaped from the war, ran away to Penkonda. Later, Aravidu dynasty started there, ruling from 1570 to 1546. ನಂತರ 1570ರಿಂದ 1646ವರೆಗೆ
ಅಲ್ಲಿ ಏನಪ್ಪ ಅಂತಂದ್ರೆ ಆಂಧ್ರ ಪ್ರದೇಶ ಪೆನುಕೊಂಡ ಎಂಬ ಪ್ರದೇಶದಿಂದ ಅರವೀಡು ಸಂಸ್ಥಾನದ ಆಳ್ವಿಕೆ ಮತ್ತೆ ಪ್ರಾರಂಭ ಆಯಿತು. ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ಪತನವಾಗಿ ಪೆನುಕೊಂಡದಿಂದ ಒಂದು ಅರವೀಡು ಸಂಸ್ಥಾನದ ಒಂದು ಆಳ್ವಿಕೆ ಪ್ರಾರಂಭ ಆಯಿತು. ಪೆನುಕೊಂಡ, ಚಂದ್ರಗಿರಿ ಆ್ಯಂಡ್ ಲೇಟರ್ ವೆಲ್ಲೂರ್ ಆಸ್ ದ ಕ್ಯಾಪಿಟಲ್ಸ್. 1570ರಿಂದ 1646ರವರೆಗೆ, 1570ರಿಂದ 1546ರವರೆಗೆ. Yes, the Penukonda it is in Andhra Pradesh. From 1570 to 1646, the Aravidu dynasty they were ruling from Penukonda, which is in Andhra Pradesh, from 1570 to 1646 by the sons of the Ramraya, Tirumala and Venkata. After these feudal chiefs, Mysuru, Keladi, Chitradurga, Yelahanka and Surpuru became independent rulers in Karnataka. After this war, after this war, when the Tirumala and Venkata ran to the Penukonda and when they were ruling, they also defeated. And after this one, the some Palegaras, it means feudal chiefs, they came into the rule. Mysuru, Keladi, Chitradurga, Yelahanka and Surpuru became independent rulers in Karnataka. ಬಹುತೇಕವಾಗಿ ಈ ಒಂದು ತಿರುಮಲ ಮತ್ತು ವೆಂಕಟರ ಆಳ್ವಿಕೆ ಸಹಿತ ಕೊನೆಗೊಂಡ ಬಳಿಕ ಸ್ವತಂತ್ರವಾದಂಥ ಸೇನಾಧಿಪತಿಗಳು, ಮಾಂಡಲಿಕರು ಅವ್ರೇನಪ್ಪ ಅಂತಂದ್ರೆ ಸ್ವತಂತ್ರರಾಗಿ ಕರ್ನಾಟಕದಲ್ಲಿ ಚಿತ್ರದುರ್ಗ, ಯಲಹಂಕ ಮತ್ತು ಸುರಪುರ ಮತ್ತು ಮೈಸೂರು, ಕೆಳದಿಯಲ್ಲಿ ಸ್ವತಂತ್ರ ಆದಂಥ ಅರಸರು ಆಳ್ವಿಕೆಯನ್ನು ಪ್ರಾರಂಭಿಸಿದರು. ಬಹುತೇಕ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಮುಖ್ಯವಾದ ಘಟನೆ ಅಂದರೆ 1565ರಲ್ಲಿ ನಡೆದಂಥ ಈ ರಕ್ಕಸ್ತಂಗಡಿಯ ಕದನದೊಂದಿಗೆ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯಲ್ಲಿಗೆ ಸಮಾಪ್ತಿ ಆಯ್ತು ಅಂತಕ್ಕಂಥದ್ದು ಒಂದು ಮುಖ್ಯವಾದಂಥ ಒಂದು ಘಟನೆ. ಬಹುತೇಕವಾಗಿ ಈ ಇತಿಹಾಸದ ಒಂದು ಪುಟಗಳಲ್ಲಿ ನೋಡಿದಾಗ ಶ್ರೀ ಗುರು ವಿದ್ಯಾರಣ್ಯರ ಕೃಪೆಯಿಂದ ಪ್ರಾರಂಭವಾದಂಥ ಒಂದು ಹಿಂದೂ ಸಾಮ್ರಾಜ್ಯ, ಹರಿಹರ, ಹುಕ್ಕಬುಕ್ಕ, ಮಾರಣ್ಣ, ಮುದ್ದಣ್ಣ, ಕಂಪಣ್ಣ ಈ 5 ಸಹೋದರಿಂದ ಕಟ್ಟಲ್ಪಟ್ಟಂಥ ಒಂದು ಭವ್ಯವಾದ ವಿಜಯನಗರ ಹಿಂದೂ ಸಾಮ್ರಾಜ್ಯ ಏನಪ್ಪ ಅಂತಾರೆ ಕೊಟ್ಟ ಕರೆಗೆ 1565ರಲ್ಲಿ ಅದು ನಾಶವಾಗುವುದರೊಂದಿಗೆ, ಅದು ಸಂಪೂರ್ಣವಾಗಿ ವಿನಾಶ ಆಗುವುದರೊಂದಿಗೆ ಏನಪ್ಪ ಇಲ್ಲಿಗೆ ಒಂದು ವಿಜಯನಗರ ಸಾಮ್ರಾಜ್ಯ ಪತನವಾಯಿತು ಅಂತ ಇಲ್ಲಿ ಇತಿಹಾಸದಲ್ಲಿ ಉಲ್ಲೇಖವಾಗಿದೆ. ಅಲ್ಲಿ ಹೊಕ್ಕಂಥ ಬಹುಮನಿ ಸುಲ್ತಾನರು ಏನಪ್ಪ ಅಂತಂದ್ರೆ ಅವರು ದೇವಾಲಯಗಳ ಲೂಟಿ ಮಾಡಿದ್ರು. ಆಮೇಲೆ ಏನಪ್ಪ ಅಂತಂದ್ರೆ ಸಿಕ್ಕಂಥ ಒಂದು ವೃದ್ಧರನ್ನು, ಮಕ್ಕಳನ್ನು, ರೋಗಿಗಳನ್ನು ಅಲ್ಲೇ ಕತ್ತರಿಸಿ ಹಾಕಿದ್ರು. ಇಡೀ ವಿಜಯನಗರ ಸಾಮ್ರಾಜ್ಯ ಒಂದು ನೋಡಲಿಕ್ಕೆ ಸ್ಮಶಾನ ಸದೃಶ್ಯವಾಯಿತು. ಇವತ್ತಿಗೆ ಹೋದ್ರೆ ಸಹಿತ ಏನಪ್ಪ ಅಂತಂದ್ರೆ ನಾವು ವಿಜಯನಗರ ಒಂದು ಅರಸರಲ್ಲಿ, ವಿಜಯನಗರ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಭಗ್ನಾವಶೇಷದ ಮೂರ್ತಿಗಳನ್ನು, ಉಗ್ರ ನರಸಿಂಹ ಮೂರ್ತಿ ನೋಡ್ಬೋದು. ಆಮೇಲೆ ಏನಪ್ಪ ಗಣಪತಿ ಒಂದು ಸೊಂಡಿಲನ್ನು ಹೊಡೆದಿದ್ದಾರೆ. ಅನೇಕ ಒಂದು ಭಗ್ನಾವಶೇಷ ಮೂರ್ತಿಗಳನ್ನು ಸಹಿತ ಇವತ್ತಿಗೆ ಹೋಗಿ ಸಹಿತ ಹಂಪಿಗೆ ನಾವು ನೋಡ್ಬೋದು. ಇದರಿಂದ ಏನು ತಿಳಿತಪ್ಪ ಅಂತಂದ್ರೆ ಒಂದು ಶ್ರೀ ಗುರು ವಿದ್ಯಾರಣ್ಯರ ಕೃಪಾಶೀರ್ವಾದದಿಂದ ಕಟ್ಟಿದಂಥ ಒಂದು ಹಿಂದೂ ಸಾಮ್ರಾಜ್ಯ ಯಾವಾಗ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಸೇನಾ ದಂಡ ನಾಯಕ ಅಂತ ಮಲ್ಲಿಕ್ ಕಾಫರ್ನು ಏನಪ್ಪ ಅಂತಂದ್ರೆ ದಕ್ಷಿಣ ಭಾರತ ಮೇಲೆ, ಅದು ಮುಖ್ಯವಾಗಿ ಹಿಂದೂ ಸಾಮ್ರಾಜ್ಯವನ್ನು ದಾಳಿ ಮಾಡ್ತಾ ಇರುವಾಗ ಹಿಂದೂ ಸಾಮ್ರಾಜ್ಯದ ರಕ್ಷಣೆಗಾಗಿ ಕಟ್ಟಿದಂಥ ಒಂದು ಹರಿಹರ, ಬುಕ್ಕರಾಯ, ಮಾರಣ್ಣ, ಮುದ್ದಣ್ಣ, ಕಂಪಣ್ಣ 5 ಸಹೋದರರಿಂದ ಕಟ್ಟಿದಂಥ ಒಂದು ಸಾಮ್ರಾಜ್ಯ ಕ್ರಿಸ್ತಕ 1565ರಲ್ಲಿ ಈ ರಕ್ಕಸ್ತಂಗಡಿ ಕದನದೊಂದಿಗೆ ಏನಪ್ಪ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ ಪತನ ಆಯಿತು. ಅಲ್ಲಿಗೆ ಏನಪ್ಪ ಅಂತಂದ್ರೆ ಸಂಪೂರ್ಣವಾಗಿ ವಿಜಯನಗರ ಸಾಮ್ರಾಜ್ಯ ಪತನ ಆಗಿ ಮುಂದೆ ಕೆಲವೊಂದು ದಿವಸ ಏನಪ್ಪ ಅರವೀಡು ಸಂಸ್ಥಾನವು ಅವರ ಮಕ್ಕಳು ರಾಮರಾಯನ ಕೊನೆ ಮಕ್ಕಳಾದಂಥ ತಿರುಮಲ ಮತ್ತು ವೆಂಕಟರಿಂದ ಆಂಧ್ರ ಪ್ರದೇಶ ಪೆನುಕೊಂಡ ಎಂಬಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಅದರ ನಂತರ ಏನಪ್ಪ ಅಂತಂದ್ರೆ ಅನೇಕ ಒಂದು ನಾಯಕರು, ಅನೇಕವಾದಂಥ ಮಾಂಡಲಿಕರು ತಾವು ಸ್ವತಂತ್ರ ಅರಸರಾಗಿ ಮೈಸೂರು, ಚಿತ್ರದುರ್ಗ, ಕೆಳದಿ, ಯಲಹಂಕ ಮತ್ತು ಸುರಪುರದಲ್ಲಿ ಆಳ್ವಿಕೆ ಪ್ರಾರಂಭ ಮಾಡ್ತಾರೊಂದಿಗೆ ಇಲ್ಲಿಗೆ ಏನಪ್ಪ ಅಂತಂದ್ರೆ ಈ ಒಂದು ವಿಜಯನಗರ ಸಾಮ್ರಾಜ್ಯ ಮುಗೀತದೆ. ಇನ್ನು ಮುಂದೆ ವಿಜಯನಗರ ಅರಸರ ಒಂದು ಆಡಳಿತ ಬಗ್ಗೆ, ದ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ವಿಜಯನಗರ ಕಿಂಗ್ಸ್. Vijayanagara Empire had a strong central administration and it adopted a decentralized administrative system. Vijayanagara Empire had strong central administration. ಒಂದು ಅತ್ಯಂತ ಬಲಿಷ್ಠವಾದ ಕೇಂದ್ರೀಕೃತವಾದಂಥ ಒಂದು ಆಡಳಿತ ವ್ಯವಸ್ಥೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಇತ್ತು ಮತ್ತು ಅದು ಆಡಳಿತ ವ್ಯವಸ್ಥೆಗಾಗಿ ಅದನ್ನು ಆಡಳಿತ ವಿಕೇಂದ್ರೀಕರಣ ಸಹಿತ ಅಲ್ಲಿ ಮಾಡಲಾಗಿತ್ತು. ಡಿಸೆಂಟ್ರಲೈಸೇಷನ್ಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್. ದೇರ್ ವೇರ್ ಮೆನಿ ಮಿನಿಸ್ಟರ್ಸ್ ಟು ಅಸಿಸ್ಟ್ ದ ಕಿಂಗ್ ಆ್ಯಂಡ್ ಲೀಡರ್ಸ್
ಫಾರ್ ಲೋಕಲ್ ಪ್ರೊವಿನ್ಸೀಸ್. ರಾಜನಿಗೆ ಸಹಾಯ ಮಾಡಲಿಕ್ಕೆ ಅನೇಕವಾದಂಥ ಮಂತ್ರಿಗಳು ಅವನ ಒಂದು ಮಂತ್ರಿಮಂಡಲದಲ್ಲಿ ಇದ್ದರು. ಯಾಕಂದರೆ ಆಡಳಿತವನ್ನು ಮಾಡಲಿಕ್ಕೆ ಮುಖ್ಯವಾಗಿ ಅನೇಕ ಜನ ಮಂತ್ರಿಗಳು ಅವನಿಗೆ, ಸಚಿವರು ಅವನಿಗೆ ಸಹಾಯ ಮಾಡಲಿಕ್ಕಾಗಿ ಇದ್ದರು ಅಂತ ಹೇಳಿ ತಿಳಿದು ಬರ್ತದೆ. For the administration purpose, kingdom was divided into provinces, provinces into regions, regions into the cities. ಅಂದರೆ ಆಡಳಿತ ಒಂದು ಅನುಕೂಲಕ್ಕಾಗಿ ಇಡೀ ರಾಜ್ಯವನ್ನು ಏನಪ್ಪ ಅಂತಂದರೆ ಪ್ರಾಂತಗಳನ್ನಾಗಿ, ಪ್ರಾಂತಗಳನ್ನು ಒಂದು ಆಡಳಿತ ಒಂದು ಪ್ರದೇಶಗಳಾಗಿ ಮತ್ತು ಆ ಪ್ರದೇಶಗಳನ್ನು ನಗರವನ್ನಾಗಿ ವಿಂಗಡಿಸಲಾಗಿತ್ತು. ಅಲ್ಲಿರ್ತಕ್ಕಂಥ ನಾಯಕರು ಒಂದು ಅಧಿಕಾರದ ವಿಕೇಂದ್ರೀಕರಣ ಮಾಡಿ ಆ ಆಡಳಿತ ವ್ಯವಸ್ಥೆಯನ್ನು ರಾಜ ಸ್ವತಃ ನೋಡ್ತಿದ್ದ. ಆ್ಯಂಡ್ King's representatives were managing the provinces and hereditary officers were managing village administration. ಅಂದರೆ ರಾಜನ ಇರ್ತಕ್ಕಂಥ ಪ್ರತಿನಿಧಿಗಳು ಏನಪ್ಪ ಅಂತಂದ್ರೆ ಆ ಪ್ರಾಂತಗಳ ಒಂದು ಆಡಳಿತವನ್ನು ನೋಡ್ತಾ ಇದ್ರು ಮತ್ತು ರಾಜನ ವಂಶವಾಹಿಗಳಿರ್ತಕ್ಕಂಥವ್ರು ಈ ಹಳ್ಳಿಯಲ್ಲಿ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥವ್ರು ಅಂತಕ್ಕಂಥ ಇಲ್ಲಿ ಮುಖ್ಯವಾಗಿದೆ. ದ ಕಿಂಗ್ ವಾಸ್ ದ ಸುಪ್ರೀಂ ಜುಡಿಷರಿ. ಅಂದರೆ ರಾಜನೇ ಪ್ರಧಾನವಾದಂಥ ನ್ಯಾಯಾಧೀಶ. ಏನಾದರೂ ತಂಟೆ ತಕರಾರು ಬಂದರೆ ಅದನ್ನು ಸುಪ್ರೀಂ ಒಂದು ತೀರ್ಪು ಕೊಡ್ತಕ್ಕಂಥ ಅಧಿಕಾರ ಯಾರಿಗೆ ಇತ್ತಂದರೆ ರಾಜನಿಗೆ ಮಾತ್ರ ಇತ್ತು. ರೀಜನಲ್ ಆಫೀಸರ್ಸ್ ವೇರ್ ಡಿಸ್ಪೆನ್ಸಿಂಗ್ ಜಸ್ಟಿಸ್ ಇನ್ ದ ಪ್ರಾವಿನ್ಸೀಸ್. ಅಂದರೆ ಪ್ರಾದೇಶಿಕವಾದಂಥ ಅಧಿಕಾರಿಗಳು ಏನಪ್ಪ ಅಂತಂದರೆ ಅವರು ತಮ್ಮ ಪ್ರಾಂತೀಯವಾದಂಥ ಒಂದು ಪ್ರದೇಶದಲ್ಲಿ ತಮ್ಮ ಒಂದು ಏನಪ್ಪ ಅಂತ ನ್ಯಾಯವನ್ನು ನೀಡ್ತಾಯಿದ್ರು. 6/1 ಆಫ್ ಲ್ಯಾಂಡ್ ರೆವಿನ್ಯೂ ವಾಸ್ ಕಲೆಕ್ಟೆಡ್. ಭೂಗಂದಾಯ 6ನೇ ಒಂದು ಭಾಗವನ್ನು ಭೂಕಂದಾಯವಾಗಿ ತೆರಿಗೆಯನ್ನು ಸಂಗ್ರಹಿಸಲಾಗ್ತಾ ಇತ್ತು. ಆ್ಯಂಡ್ ಇಟ್ ವಾಸ್ ಮೇಜರ್ ಇನ್ಕಮ್ ಆ್ಯಂಡ್ ಟ್ರೇಡ್ ಟ್ಯಾಕ್ಸ್, ಪ್ರೊಫೆಷನಲ್ ಟ್ಯಾಕ್ಸ್ ಆ್ಯಂಡ್ ರೋಡ್ ಟ್ಯಾಕ್ಸ್ and fair tax, export tax and tribute in cash were other sources of the income. ಇನ್ನೂ ಅನೇಕ ತೆರಿಗೆಗಳು, ಭೂಗಂದಾಯ ತೆರಿಗೆ, ಆಮೇಲೆ ರಸ್ತೆ ತೆರಿಗೆ, ವ್ಯಾಪಾರ ತೆರಿಗೆ, ಮನರಂಜನಾ ತೆರಿಗೆ ಮತ್ತು ಇನ್ನೂ ಅನೇಕ ಒಂದು ತೆರಿಗೆಗಳ ಮೂಲಕವಾಗಿ ರಾಜನ ಒಂದು ಬೊಕ್ಕಸಕ್ಕೆ ಹಣ ಸಂದಾಯ ಇತ್ತು. ಅವ್ರ ಸಂಪತ್ತನ್ನು ಏನಪ್ಪ ಅಂತಂದರೆ ಅವರು ರಾಜ್ಯದ ಬೊಕ್ಕಸಿಗೆ ಬರುವಂತೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾದಂಥ ಉಲ್ಲೇಖ ಇದೆ. ಮತ್ತು ಡ್ಯೂರಿಂಗ್ ದ ರೆಜಿನ್ ಆಫ್ ವಿಜಯನಗರ, ಇನ್ಫೆಂಟ್ರಿ, ಕ್ಯಾವಲರಿ, ಎಲಿಫೆಂಟ್ ಆ್ಯಂಡ್ ಕೆನಾನ್ ಡಿವಿಷನ್ಸ್ ವೇರ್ ದ ಪ್ರಾಮಿನೆಂಟ್ ಡಿವಿಷನ್ಸ್ ಇನ್ ದ ಆರ್ಮಿ. ರಾಜನ ಸೈನ್ಯದಲ್ಲಿ ಮುಖ್ಯವಾಗಿ ಕಾಲ್ದಳ, ಅಶ್ವದಳ ಮತ್ತು ಗಜದಳ ಮತ್ತು ತೋಪಿನ ಒಂದು ದಳ ಅಂತಕ್ಕಂಥ ಪ್ರಮುಖವಾದಂಥ 4 ವಿಭಾಗಗಳು ಅಲ್ಲಿ ಮುಖ್ಯವಾಗಿದ್ದು. ಇನ್ ದ ಆರ್ಮಿ ಅರಬಿಯನ್ ಹಾರ್ಸಸ್ ವೇರ್ ದ ಸೆಂಟರ್ ಆಫ್ ಅಟ್ರಾಕ್ಷನ್ಸ್ ಇನ್ ದ ವಿಜಯನಗರ. ಬಹುತೇಕ ಮುಖ್ಯವಾಗಿ ಅರಬಿಯನ್ ಕುದುರೆಗಳು ಏನಪ್ಪ ಆಗ್ತದೆ ಬಹಳಷ್ಟು ಏನಪ್ಪ ಸೈನ್ಯದಲ್ಲಿರ್ತಕ್ಕಂಥ ಆಕರ್ಷಣೆಯ ಕೇಂದ್ರಗಳಾಗಿದ್ದವು ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಇಷ್ಟು ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಇವತ್ತಿನ ಒಂದು ಅಧ್ಯಾಯದಲ್ಲಿ ತಾವೆಲ್ಲ ಇದನ್ನು ಅಭ್ಯಾಸ ಮಾಡಿರಿ. ಮತ್ತು ಈ ಹೋಮ್ವರ್ಕಾಗಿ ನಾನು ಕೆಲವೊಂದು ಪ್ರಶ್ನೆಗಳು ಕೊಡ್ತೀನಿ, ಇದನ್ನು ದಯವಿಟ್ಟು ತಾವು ಬರ್ಕೊಂಡು ಮತ್ತೆ ಕೊಡಬೇಕು. ಎಸ್, ಹೋಮ್ವರ್ಕ್ ಕ್ವಶನ್ಸ್. Who was the famous king among the Vijayanagara kings? The second question is, when did Rakas Tangadgi battle take place? And third one, who was the last king of Vijayanagara Empire? Dear students, I have given the 3 questions as the homework for you. So you have to write the answers for these 3 questions and you have to send my WhatsApp number. Okay, bye to all. Okay, bye students.